ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಜೀವನದ ಅತ್ಯಂತ ಪರಮ ಶ್ರೇಷ್ಠ ಧ್ಯೇಯ ಹಾಗೂ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಶ್ರೇಷ್ಠ ಮಿತ್ರ, ಆದರ್ಶ ಮಿತ್ರ, ಮಿತ್ರತ್ವ ಹಾಗೂ ಗೆಳೆತನದ ಕುರಿತು ಒಂದೆರಡು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಗೆಳೆತನ ಅಂತಕ್ಕಂಥದ್ದು ಒಳ್ಳೆಯ ಆದರ್ಶ ಹಾಗೂ ನಮ್ಮೆಲ್ಲರ ಆತ್ಮವಿಶ್ವಾಸದ ಕಷ್ಟ ಸುಖಗಳಲ್ಲಿ ನಮ್ಮೊಂದಿಗಿರುವ ಒಬ್ಬ ಮಿತ್ರರ ಕುರಿತು ನಾನು ಹೇಳ್ತಕ್ಕಂಥದ್ದು. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವು ವಿಚಾರಗಳನ್ನು ಗಮನಿಸಿದಾಗ, ಪ್ರಚಲಿತ ಜಗತ್ತಿನ ಪ್ರಪಂಚದ ಎಲ್ಲ ಈ ವಾತಾವರಣವನ್ನು ಗಮನಿಸಿದಾಗ, ಮೊದಲಿರುವ ಮಿತ್ರತ್ವ, ಮೊದಲಿರುವ ಆತ್ಮವಿಶ್ವಾಸ, ಮೊದಲಿರುವ ನಿಷ್ಕಲ್ಮಶ ಸ್ನೇಹ ಇವತ್ತು ಇಲ್ಲದಾಗಿ ಕೇವಲ ವ್ಯಾವಹಾರಿಕವಾದ ಸಂಬಂಧಗಳು ಪ್ರತಿಯೊಬ್ಬರ ಜೀವನದಲ್ಲಿ ಇವತ್ತು ಕಾಣುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಸ್ನೇಹ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಆದರ್ಶ ಸ್ನೇಹಿತ ಇರಬೇಕು. ಆ ಸ್ನೇಹಿತ ಯಾವಾಗಲೂ ಕೂಡ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರಬೇಕು. ಅವನ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಬೇಕು. ಅದೇ ರೀತಿ ಆ ಸ್ನೇಹ ಎಲ್ಲವನ್ನು ಮೀರಿದಂಥ ಧರ್ಮ, ಜಾತಿ ಹಾಗೂ ಶ್ರೀಮಂತ, ಬಡವ, ಬಲ್ಲಿದ ಎಲ್ಲವನ್ನು ಮೀರಿದಂಥ ಸ್ನೇಹವಾಗಿರಬೇಕು. ಗುಣಗಳಿಂದ ಮಾತ್ರ ಸ್ನೇಹವನ್ನು ನಾವು ಅಳಿಯಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಾ, ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಮಿತ್ರತ್ವ, ಸ್ನೇಹ ಜೀವಿಗಳು ಕೇವಲ ವ್ಯಾವಹಾರಿಕವಾದ ಸಂಬಂಧದಲ್ಲಿ ಮಾತ್ರ ಭಾಗಿಯಾಗಿ ಹೃದಯತೆಯ ಆತ್ಮದ ಮೌಲ್ಯವನ್ನು ಮರೆಯುತ್ತಿರುವ ಸಂದರ್ಭಗಳನ್ನು ನಾವು ಬಹಳಷ್ಟು ವಿಧಗಳಲ್ಲಿ ಕಾಣ್ತಾ ಇದ್ದೇವೆ ಸ್ನೇಹಿತರೆ. ಯಾಕೆಂತಂದರೆ ಬಹುತೇಕ ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತನ್ನೆಳಲ ತಂಪಿನಲ್ಲಿ ತಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಗೆಳೆತನವೇ ಚಿರಬಾಳ ಸಂಜೀವಿನಿ ಎಂಬ ಕವಿಯ ವಾಣಿಯಂತೆ ಜೀವನದಲ್ಲಿ ಒಬ್ಬ ಶ್ರೇಷ್ಠ ಗೆಳೆಯ ಎಲ್ಲ ಸಂಪತ್ತಿನಿಗಿಂತಲೂ ದೊಡ್ಡವ. ಎಲ್ಲ ಸಂಪತ್ತಿಗಿಂತಲೂ ಗೆಳೆತನದ ಸಂಪತ್ತು ಬಹಳಷ್ಟು ದೊಡ್ಡದು ಎನ್ನುವಂಥ ಒಂದು ವಿಚಾರವನ್ನು ನಾನು ತಮ್ಮೊಂದಿಗೆ ವ್ಯಕ್ತಪಡಿಸ್ತಾ, ಯಾವ ರೀತಿ ಕೃಷ್ಣ ದ್ವಾರಕಾ ರಾಜ್ಯದ ರಾಜನಾದರೂ ಸಹಿತ ಕುಚೇಲ ಅಥವಾ ಸುಧಾಮ ಎಷ್ಟೇ ಬಡತನದಲ್ಲಿ ಬೆಳೆದಿದ್ದರೂ ಸಹ ಕೃಷ್ಣನ ಆಸ್ಥಾನಕ್ಕೆ ಒಂದು ತನ್ನ ಮನೆಯಲ್ಲಿ ಅವಲಕ್ಕಿಯನ್ನು ಮಾಡಿಕೊಂಡು ಹೋದಾಗ ಕೃಷ್ಣ ಅತ್ಯಂತ ವಿನಯಶೀಲತೆಯಿಂದ, ಸ್ನೇಹತ್ವದಿಂದ ಅದನ್ನು ಸ್ವೀಕರಿಸಿ ಸುಧಾಮನಿಗೆ, ಕುಚೇಲನಿಗೆ ಎಷ್ಟೊಂದು ಪ್ರೀತಿಯನ್ನು ತೋರಿಸ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಮಹಾಭಾರತದ ಯುದ್ಧದಲ್ಲಿ ಯಾವ ಕರ್ಣನಿಗೆ ಎಲ್ಲವನ್ನು ಮೀರಿ ತನ್ನ ಸ್ನೇಹಿತ ಅಂಥೇಳಿ ಅಂಗರಾಜ್ಯದ ಪಟ್ಟನ್ನು ಕಟ್ಟಿದಂಥ ದುರ್ಯೋಧನ ವಂಶಂ ಪಾಯನ ಸರೋವರದ ತೀರದಲ್ಲಿ ತನ್ನ ಕೊನೆಯ ಅವಸಾನದಲ್ಲಿ ಬಿದ್ದು ಹೊರಳಾಡುತ್ತಿರುವಾಗ, ಆ ಸಂದರ್ಭದಲ್ಲಿ ಅಶ್ವತ್ಥಾಮ ಕೌರವೇಂದ್ರನ ಹತ್ತಿರ ಬಂದಾಗ ಅಶ್ವತ್ಥಾಮನಿಗೆ ದುರ್ಯೋಧನ ತನ್ನ ಕೊನೆಯ ಆಸೆಯನ್ನು ಹೇಳ್ತಾನೆ. ನನ್ನ ಸ್ನೇಹಿತ ಕರ್ಣನ ಚಿತೆಯಲ್ಲಿ ನಮ್ಮಿಬ್ಬರನ್ನು ಸೇರಿ ಎನ್ನೊಡನೆ ಕರ್ಣನ ಚಿತೆಯನ್ನು ಬೀಳ್ದೆಪೆಯ ಎಂಬ ಮಾತನ್ನು ದುರ್ಯೋಧನ ಅಶ್ವತ್ಥಾಮನಿಗೆ ಹೇಳಿದಾಗ ಆ ಸ್ನೇಹತ್ವದ, ಆ ಮಧುರ ಬಾಂಧವ್ಯ, ಹೃದಯತ್ವದ ಸ್ನೇಹ ಎಷ್ಟೊಂದು ಪವಿತ್ರವಾಗಿತ್ತು ಅನ್ನೋದನ್ನು ನಾವೆಲ್ಲರೂ ಇವತ್ತು ಮನಗಾಣಬಹುದಾಗಿದೆ ಸ್ನೇಹಿತರೆ. ಕರ್ಣನನ್ ಎನ್ನೊಡನೆ ಚಿತೆಯಲ್ಲಿ ಬೀಳ್ದೆಪೆಯ, ನಾವಿರುವರೊಂದಾಗಿ ಭೂಮಿಯೊಳು ಬಾಳಿದೆವು, ನಾವಿರುವರೊಂದಾಗಿ ಸಾಮ್ರಾಜ್ಯವಾಳಿದೆವು, ಸಾವಿನೊಳು ಇರುವರು ಒಂದಾಗಿ ನಲಿಯುವೆವು ಅನ್ನುವಂಥ ಮಾತನ್ನು ಅಶ್ವತ್ಥಾಮನ ಮುಂದೆ ದುರ್ಯೋಧನ ಹೇಳಿದಾಗ ಆ ಕೃಷ್ಣ ಕುಚೇಲರ ಸ್ನೇಹ, ಕರ್ಣ ದುರ್ಯೋಧನರ ಸ್ನೇಹ, ಆ ಹೃದಯದ ಪವಿತ್ರ ಸ್ನೇಹಗಳು ಇಂದಿನ ವ್ಯಾವಹಾರಿಕ ಸ್ನೇಹಗಳಿಗೆ, ವ್ಯಾವಹಾರಿಕ ಮಿತ್ರತ್ವಗಳಿಗೆ ಮಾದರಿಯಾಗಲಿ ಅನ್ನುವಂಥ ವಿಷಯನ ತಿಳಿಸ್ತಾ, ಹಾಡು ಗೆಳೆಯನೆ ಹಾಡು, ಹಾಡಿನಿಂದಲೇ ನಾಡು, ಹಾಡು ಕರ್ಮದ ಭಾರವಳಿದು ಹೊರೆಯು ಕರಗುವಂತೆ, ಜೀವನದ ಕಹಿ ಸತ್ಯಗಳ, ಜೀವನದ ಕಷ್ಟಗಳ, ಜೀವನದ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಬ್ಬ ಶ್ರೇಷ್ಠ ಸ್ನೇಹಿತ ನಮ್ಮೆಲ್ಲರ ದೊಡ್ಡ ಸಂಪತ್ತು ಅಂತ ಹೇಳ್ತಾ, ಗೆಳೆತನವೇ
ಇಹಲೌಕಕ್ಕಿರುವ ಅಮೃತ, ಗೆಳೆತನವೇ ಚಿರಬಾಳ ಸಂಜೀವಿನಿ. ಆದ್ದರಿಂದ ನಮ್ಮ ಬಾಲ್ಯದ ಸ್ನೇಹಿತರು, ಪ್ರೌಢಶಾಲೆಯಲ್ಲಿ ಕಲಿತಂಥ ನಮ್ಮ ಸ್ನೇಹಿತರು, ಪದವಿಯಲ್ಲಿ ಸಿಕ್ಕಂಥ ಸ್ನೇಹಿತರು, ವೃತ್ತಿ ಜೀವನದಲ್ಲಿ ಸಿಕ್ಕಂಥ ಸ್ನೇಹಿತರು, ನಮ್ಮ ಹೃದಯಗಳನ್ನು ನಾವೇ ಆತ್ಮಾವಲೋಕನ ಮಾಡಿಕೊಂಡು ಆ ಸ್ನೇಹಗಳಿಗೆ ಎಲ್ಲರೂ ಬೆಲೆ ಕೊಡುತ್ತಾ ನಮ್ಮೆಲ್ಲರದ್ದು ನಿಷ್ಕಲ್ಮಶ ಹೃದಯದ ಹಾಗೂ ಆತ್ಮವಿಶ್ವಾಸದ ಸ್ನೇಹ ಸದಾಕಾಲ ಆಗಿರಲಿ ಅಂತ ಹೇಳ್ತಾ ಈ ಒಂದು ವಿಷಯದ ಕುರಿತು ತಮಗೆ ತಿಳಿಸುತ್ತಾ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು.